ನಮಸ್ತೆ ಎಲ್ಲರಿಗೂ. ನಾನೀಗ ಪ್ರಶಾಂತ್ ಪೂಜಾರಿ ಅವರ ಮನೆಗೆ ಹೋಗಿ ಬಂದೆ ಆಯಿತಾ. ನನಗೇನು ಭಯ ಇಲ್ಲ, ಅವನು ಇರಲಿಲ್ಲ, ಅಲ್ಲಿ ಬೈಕ್ ಇರಲಿಲ್ಲ, ಅವ್ರು ಇರಲಿಲ್ಲ, ಯಾರು ಇರಲಿಲ್ಲ. ಸೊ ನಿನ್ನೆ ನಮ್ಮ ವಿಜಯನಾರವಿಗೆ ಒಂದು ಪ್ರಾಬ್ಲಮ್ ಇತ್ತು. ನಾನು ತುಳಸಿ ಕಟ್ಟೆಗೆ ನನಗೆ ಒಂದು ಒಣಗುವ ಗಿಡ ನೋಡುವಾಗ ನೀರು ಹಾಕೋದು ನನ್ನ ಸ್ವಾಭಾವಿಕ. ನಾನು ಅಲ್ಲೇ ಬಕೆಟಲ್ಲಿದ್ದ ನೀರು ತಗೊಂಡು ಬಂದೆ. ಇವತ್ತು ಒಳ್ಳೆ ನೀರು ತಗೊಂಬಂದಿನಿ ನಮ್ಮ ಕಾಸರಗೋಡಿಂದ, ಒಳ್ಳೆ ಪ್ಯೂರ್ ಇದು ನೀರು, ಬಿಸ್ಲೇರಿ ಅಲ್ಲ, ಇದು ಬಾವಿ ನೀರೇ. ತಗೊಂಬಂದು ಚಪ್ಪಲು ತೆಗೆದು ತುಳಸಿಗೆ ನೀರು ಹಾಕಿಲ್ಲ, ಅಲ್ಲಿ ಒಂದು ತಂಬಿಗಿತ್ತ, ನೀರು ಚೆಲ್ಲಿ ಅಲ್ಲಿ ನೀರು ಹಾಕಿ ತುಳಸಿ ಕಟ್ಟೆಗೆ ಸ್ವಲ್ಪ ನೀರು ಹಾಕಿ ಸಂಜೆ ಹೊತ್ತು ಮುಸ್ಸಂಜೆ ಹೊತ್ತು ನಾನು ದೀಪ ಹೊತ್ತಿಸಿ, ನಾನು ಎಳ್ಳೆಣ್ಣೆ ಅಗರಬತ್ತಿ ಕರ್ಪೂರ ಎಲ್ಲ ತಗೊಂಬಂದು ಅಲ್ಲಿ ದೀಪ ಹೊತ್ತಿಸಿ ಮಲ್ಲಿಗೆ ಮತ್ತು ಇದನ್ನು ಇಟ್ಟು ಏನು ಇಟ್ಟಿದ್ದೀನಿ ಗೊತ್ತಾ, ಸೇವಂತಿಗೆ ಇಟ್ಟು ಪ್ರಾರ್ಥನೆ ಮಾಡಿದ್ದೀನಿ. ಜೊತೆಗೆ ಕಾಣಿಕೆನೂ ಇಟ್ಟಿದ್ದೀನಿ. ಯಾಕಂದರೆ ಪ್ರಶಾಂತ್ ನನ್ನ ಲೈಫಲ್ಲಿ ತುಂಬ ಆಟ ಆಡಿದ್ದಾರೆ ಆಯಿತಾ. ಒಂದು ಹೆಣ್ಣಿನ ಜೊತೆ ಆಟ ಆಡ್ಬೋದು. ಹೆಣ್ಣಿಗೆ ತುಂಬ ರೆಸ್ಪೆಕ್ಟ್ ಕೊಡುವ ವ್ಯಕ್ತಿ ಪ್ರಶಾಂತ್. ನನಗೆ ಹೆಣ್ಣಿನ ಬಗ್ಗೆ ಹೇಳಿಕೊಟ್ಟಿದ್ದೇ ಪ್ರಶಾಂತ್. ಪ್ರಕೃತಿಗೆ ಸಮಾನ ಅದು ಇದು ಅಂತ. ನನ್ನನ್ನು ಸೈಕೋ ಅಂತ ಹೇಳಿದ್ದಾರೆ, ನನ್ನ ನಡತೆಗೆಟ್ಟವಳು ಅಂತ ಹೇಳಿದ್ದಾರೆ. ತುಂಬ ವಿಚಾರವನ್ನು ನಾನು ಬೇರೆಯವರ ಮೂಲಕ ಹೇಳಿಸಿದ್ದಾರೆ ಪ್ರಶಾಂತ್. ಇದು ಪ್ರಶಾಂತ್ ಇದು ಮನೆಯ ದಾರಿಯಲ್ಲೇ ನಿಂತ್ಕೊಂಡು ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಈಗ ಟೈಮ್ ಎಷ್ಟಾಯಿತು ನೋಡಿ ಆಯಿತಾ. ಈಗ ಇದೇ ನನ್ನ ಸ್ಪಾಟಲ್ಲಿ, ಯಾಕಂದರೆ ಲೈವ್ ಹೋಗಲಿಕ್ಕೆ ಟ್ರೈ ಮಾಡಿದೆ, ಕನೆಕ್ಟ್ ಆಗ್ತಿರ್ಲಿಲ್ಲ. CCTVಯಲ್ಲೂ ಕ್ಯಾಪ್ಚರ್ ಆಗಿದೆ. ಇದನ್ನು ವೈರಲ್ ಮಾಡ್ಬೋದು ಪ್ರಶಾಂತ್, ನಿಮಗೆ ವೈರಲ್ ಮಾಡ್ಬೋದು. ಅಲ್ಲೊಂದು ಬೆಕ್ಕು ಕೂಡ ಬರ್ತಾಯಿದೆ ಆಯಿತಾ. ಸೊ ನಾನು ಹೇಳಿದ್ದಿಷ್ಟೇ, ನಾನು ಏನೂ ತಪ್ಪು ಮಾಡಿಲ್ಲ. ನಾನು ಒಂದು ಒಳ್ಳೆಯ ಭಾವನೆಯಿಂದ, ಅದೇನು ಸಂಬಂಧ ಅಂತ ನನಗೆ ಗೊತ್ತಿಲ್ಲ, ನನ್ನ ಒಂದು ಫ್ಯಾಮಿಲಿ ಮೆಂಬರ್ ಥರ ಪ್ರಶಾಂತನ್ನು ಟ್ರೀಟ್ ಮಾಡಿದ್ದೇನೆ. ಅದನ್ನು ನಾನು ಕದ್ದು ಮುಚ್ಚಿ ಏನಿಡಲಿಲ್ಲ. ನನ್ನ ಮನೆಯವರಿಗೂ ಚೆನ್ನಾಗಿ ಗೊತ್ತು, ಎಲ್ಲರಿಗೂ ಗೊತ್ತು, ಎಲ್ಲ ನನ್ನ ಆತ್ಮೀಯ ಮಿತ್ರರಲ್ಲಿ ಎಲ್ಲ ಹೇಳಿದ್ದೀನಿ. ನಾನು ಪ್ರಶಾಂತಿಗೆ ಮಾಡಿದ್ದನ್ನು ಉಪಕಾರ ಅಂತ ಹೇಳಲ್ಲ. ಪ್ರಶಾಂತಿಗೆ ನೀಡಿತ್ತು, ಅವರ ಅಮ್ಮ ತೀರ್ಕೊಂಡ ಟೈಮು ನಾನು ಹೆಲ್ಪ್ ಮಾಡಿದೆ, ಫೈನಾನ್ಷಿಯಲಿ ಮೋರಲಿ ತುಂಬ. ಆ ಮಗುವನ್ನು ಕೂಡ ನಾನು ದೇವರಾಣೆ ಹೇಳ್ತೀನಿ, ನಾನು ಮುಸ್ಸಂಜೆ ಹೊತ್ತಿಲ್ಲ, ಕಣ್ಣೀರು ಹಾಕಿ ಹೇಳ್ತಾಯಿದ್ದೆ. ನಾನು ಆ ಮಗುವನ್ನು ಕೆಟ್ಟ ಭಾವನೆಯಿಂದ ನೋಡಿಲ್ಲ ನಾನು ಆಯಿತಾ. ಆದರೂ ನನ್ನ ಮೇಲೆ ಇಲ್ಲೀಗಲ್ ಒಂದು ಏನೇನೋ ನನಗೆ ಸಂಬಂಧ ಇದೆ, ನಾನು ಅವನ ಹೆಂಡತಿ ಅಂತ ತಿರುಗಾಡಿದ್ದೀನಿ. ದೇವರಾಣೆಗೂ ನಾನು ಹಾಗೆ ಹೇಳಿಲ್ಲ. ಅದೇನಾದರೂ ಹೇಳಿದರೆ ಅದಕ್ಕೆ ದೇವರೆಷ್ಟು ನನಗೆ ಶಿಕ್ಷೆ ಕೊಡಲಿ ಆಯಿತಾ. ಸೊ ನಾನು ಪ್ರಶಾಂತ್ ಇಲ್ಲ ಇಲ್ಲಿ, ನಾನೀಗ ಪ್ರಶಾಂತ್ ಮನೆಯ ದಾರಿಯಲ್ಲೇ, ಪ್ರಶಾಂತಿಗೆ ಚೆನ್ನಾಗಿ ಗೊತ್ತಿರ್ಬೋದು ಈ ದಾರಿ. ನೀನೆ ಇವತ್ತು ವಾಪಸ್ ಬಂದೆ. ನಾನು ದೇವರಿಗೆ ದೀಪ ಹೊತ್ತಿಸಿದೆ, ಅದೇ ತುಳಸಿಗೆ ದೀಪ ಹೊತ್ತಿಸಿದೆ. ನನ್ನ ಪ್ರಕಾರ ಪ್ರಶಾಂತದ ಅಮ್ಮನ ಆತ್ಮನೂ ಇಲ್ಲೇ ಇರ್ಬೋದು. ಆ ಅಮ್ಮನಿಗೆ ಗೊತ್ತು ನಾನೇನು ಮಾಡಿದ್ದೀನಿ ಅಂತ ಆಯಿತಾ. ಅವರಿಗೆ ಗೊತ್ತು, ಆ ಭಗವಂತನಿಗೆ ಗೊತ್ತು ನಮ್ಮ ನಡುವೆ ಏನು ಸಂಬಂಧ ಇದೆ ಅಂತ, ಆ ಮಗುವಿಗೆ ಗೊತ್ತು ನಮ್ಮ ಸಂಬಂಧ ಏನು ಅಂತ. ಸೊ ಪ್ರಶಾಂತ್ ಎಲ್ಲ ಸುಳ್ಳು ಹೇಳಿದ್ದಾರೆ. ಸ್ಟೇಷನಲ್ಲಿ ನನಗೆ ಫಾಲ್ಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇವತ್ತು ಸ್ಟೇಷನಲ್ಲಿ ವಿಚಾರಿಸಿದೆ, ಕಂಪ್ಲೇಂಟ್ ಯಾವುದಕ್ಕೂ ರಿಜಿಸ್ಟರ್ ಆಗಿಲ್ಲ. ಮತ್ತು ಆ ಶೈಲಜಾ ಅಮರನಾಥ್ ಎಂಬ ಹುಡುಗಿಯನ್ನು ಹಿಡ್ಕೊಂಡೆ ಆಟ ಆಡ್ತಾ ಇದ್ದಾರೆ ನನ್ನ ಅಗೇನ್ಸ್ಟು. ಅದಕ್ಕೂ ಕೂಡ ದೇವರು ಕೊಡ್ತಾನೆ. ಅಣ್ಣಪ್ಪ ಮಂಜುನಾಥ ನಾಣೆ, ಕದ್ರಿ ಮಂಜುನಾಥ ಸ್ವಾಮಿಗೆ ನಾನಲ್ಲಿ ಕಾಣಿಕೆ ಇಟ್ಟು ಬಂದಿದ್ದೀನಿ. ನಾನು ಹೇಳಿದ್ದು ತಪ್ಪಿದರೆ ನನಗೆ ಶಿಕ್ಷೆ ಆಗಬೇಕು. ನಾಳೆ ನಾನು ಬೆಂಗಳೂರು ರೀಚ್ ಆಗಬಾರ್ದು, ಆಕ್ಸಿಡೆಂಟಾಗಿ ಸಾಯಬೇಕು, ನಾನು ಹೇಳ್ತೀನಿ ಆಯಿತಾ. ನಾನು ತಪ್ಪು ಮಾಡಿದರೆ ಅದೇ, ಪ್ರಶಾಂತ್ ತಪ್ಪಿದರೆ ಪ್ರಶಾಂತ್ ಶಿಕ್ಷೆ ಆಲ್ರೆಡಿ ಅನುಭವಿಸ್ತಾ ಇದ್ದಾರೆ. ಇನ್ನು ಪ್ರಶಾಂತ್ ಮಗಳು ಕೂಡ ಒಂದು ಹೆಣ್ಣು ಮಗಳೇ. ನನಗೆ ಮಾಡಿದ ತಪ್ಪು ಕರ್ಮ ರಿಟರ್ನ್ಸ್ ಪ್ರಶಾಂತ್. ಅದು ಮಗಳಿಗೆ ಬರುತ್ತಾ, ಹೆಂಡತಿಗೆ ಬರಲ್ಲ. ನಾನು ಒಂದೇ ದೇವರಲ್ಲಿ ಬೇಡ್ಕೊಂಡಿದ್ದು, ಆ ಮಗಳನ್ನ ತಂದೆಯಿಂದ ರಕ್ಷಿಸಿ ಆ ತಾಯಿ ಕಡೆ ಕೊಡು ಆಯಿತಾ. ಅಷ್ಟೇ ನಾನು ದೇವರಲ್ಲಿ ಬೇಡ್ಕೊಂಡಿದ್ದು. ಅವನು ಏನಾದರೂ ಆಗಲಿ, ಅವನು ಹುಚ್ಚನಾಗಿ ಅಲೆದಾಡಿ ನನ್ನ ಕಾಲು ಬುಡಕ್ಕೆ ಬಂದೇ ಬರ್ತಾನೆ. ಇದಂತೂ ದೇವರಾಣೆ ಸತ್ಯ. ಶುಭವಾಗಲಿ. ನಾನು ಹೊರಡ್ತೀನಿ.